ಕುಟುಂಬದವ್ರು ಕೂಡ ಕೇಳೋದಿಲ್ವಾ? ಅಂದರೆ ಆಟೋದಲ್ಲಿ ಅನ್ನಕ್ಕೆ ಹೋಗ್ತೀಯ, ಕಾರಲ್ಲಿ ಓಡಾಡಿ, ನೀವೊಬ್ಬ ಇಂಥ ಹಿರಿಯ ಕಲಾವಿದರು, ಅಂದರೆ ಐಡೆಂಟಿಫೈ ಮಾಡೋಂಥ ಕಲಾವಿದರು, ಜನ ಗುರುತಿಸ್ತಾರೆ ನಿಮ್ಮನ್ನು, ನೀವು ಆಟೋದಲ್ಲಿ ಓಡಾಡಿದ್ರೆ ನಮಗೇನು ಅನ್ಕೋತಾರೆ ಅನ್ನೋ? ಇಲ್ಲ ಸರ್, ಇಲ್ಲ. ಈಗ ನೀವು ಅಂತೀರಿ ನಾವೇನು ಆಟೋದಲ್ಲಿ ಓಡಾಡ್ತೀವಿ, ಏನು ಕೆಲವು ನೋಡ್ಕೊಂಡು ಹೋಗ್ತಾರೆ. ಈಗ ನಾವು ಹಂಗೆ ನೋಡ್ಬೇಕು ಸರ್, ನಾವು ಆಟೋ ಕಾರು ಇದು ನೋಡೋಂಗಿಲ್ಲ ನಾವು, ಇನ್ನು ಕೆಲವು ನೋಡ್ಕೊಂಡು ಹೋಗ್ತಾರೆ. ಈಗ ನಾನೇ ಸರ್ ಶ್ರೀರಾಮ್ಪುರದಲ್ಲಿದ್ದೆ, ಕಾಶಿನಾಥ್ ಅವ್ರ ಮನೆ ಜಯನಗರ, 83-84 ಇಸ್ವಿ. ಗಾಂಧಿನಗರದಲ್ಲಿ ಎಲ್ಲ ರೂಮ್ದೆಲ್ಲ ನಂಬರ್ ಬರ್ಕೋತಿದ್ದೆ, ಯಾವ ರೂಮ್ ಎಷ್ಟು ಬರ್ಕೋತಿದ್ದೆ. ಅವಾಗೇನಂದರೆ ರೂಪಾಯಿಗೆ 10 ಇಡ್ಲಿ ಇದ್ದು, ಅವಾಗ 10, 8, 12 ಕೊಡೋರು. ಶ್ರೀರಾಮ್ಪುರದಿಂದ ಮೆಜೆಸ್ಟಿಕ್ ನಡ್ಕೊಂಡು ಬರ್ತಿದ್ದೆ. ಇಲ್ಲ 10 ಪೈಸೆ ಕೊಟ್ಟು ಸುಜಾತನ 10 ಪೈಸೆ ಕೊಟ್ಟು ಇಲ್ಲಿ ಬರ್ಬೋದು. ಅಂದರೆ 10 ಪೈಸೆಗೆ ಇಡ್ಲಿ ಬರ್ತಾರೆ, 1 ಇಡ್ಲಿ ಬರ್ತಲ್ಲ, ಈ ಥರ ಲೆಕ್ಕ. ನಾವು ಅಷ್ಟು ಅರ್ಜೆಂಟ್ ಹೋಗೋದು ಏನಿದೆ ನಮ್ಮದಲ್ಲಿ, ಹೋಗಬೇಕು, ನಾಷ್ಟ ಮಾಡ್ಕೊಂಡು ಬರಬೇಕು ಅಷ್ಟೇ. ಅದು ಬಿಟ್ಟರೆ ಏನಿದೆ ಸರ್? ಇಲ್ಲಿ ಏನಾಗಿದೆ ಅಂದರೆ, ಹೀಗೆ ನಾವು ಎಷ್ಟು ಗಳಿಸ್ತೀವಿ ಅಂತ ಮುಖ್ಯ ಅಲ್ಲ, ಎಷ್ಟು ಉಳಿಸ್ತೀವಿ ಅದು ಮುಖ್ಯ. ಇತ್ತೀಚೆಗೆ ಒಂದಷ್ಟು ರೀಲ್ಸ್ಗಳಲ್ಲಿ ಒಂಚೂರು ಜನ ಗುರುತಿಸೋಕೆ ಶುರು ಮಾಡಿಬಿಟ್ರೆ ದೊಡ್ಡ ಸ್ಟಾರ್ ಅನ್ನೋ ರೀತಿ ಇದು ಮಾಡ್ತಾರೆ. ನಾನು ಅದೇ ಹೇಳ್ದಂಗೆ, ನೀವು 600 ಸಿನಿಮಾ ಮಾಡಿದ್ರು ನಿಮ್ಮ ಸರಳತೆ. ಇತ್ತೀಚೆಗೆ ಅಂದರೆ ಯಾವುದೇ ಒಂದು ರಂಗಭೂಮಿ ಆಗಿರ್ಬೋದು, ಅಥವಾ ರಂಗಭೂಮಿ ಅಂದರೆ ಒಂದಿಷ್ಟು ಪಾಳಕ್ಕೆ ಬರ್ತಾರೆ, ಅದಾದ ನಂತರ ಸಿನಿಮಾ ರಂಗಕ್ಕೆ ಬರ್ತಾರೆ ಅನ್ನುವಂಥದ್ದು. ಇತ್ತೀಚೆಗೆ ರೀಲ್ಸಲ್ಲಿ ಮಾಡಿದ ತಕ್ಷಣ ನಾವು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಟಿಸಬೇಕು ಎನ್ನುವಂಥದ್ದು ಹಂಬಲ ಇದೆ, ತರಬೇತಿನೇ ಇರೋದಿಲ್ಲ. ಅದೆಲ್ಲ ಹೆಂಗೆ? ಇಲ್ಲ ಸರ್, ತಪ್ಪಾಗುತ್ತೆ ಸರ್. ಏನಾಗುತ್ತೆ ಅಂದರೆ, ಪ್ರತಿಯೊಂದು ನಾವು ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೂ ಅನುಭವ ತೊಗೊಂಡು ಹೋಗ್ಬೇಕು. ನಾವು ಅಟ್ಲೀಸ್ಟ್ ಒಂದು 50-60% ಅರ್ಧಾದರೂ ನಮ್ಗೆ ಗೊತ್ತಿರಬೇಕು. ಈಗ ಒಬ್ಬ ಕಲಾವಿದ ಸರ್, ಯಾರು ಬಂದರೆ ನಂಗೆ ಚಾನ್ಸ್ ಕೊಡಿ ಸರ್ ಅಂತಾರೆ. ಯಾವ ಸಿನಿಮಾದಲ್ಲಿ ಮಾಡಿದೆಪ್ಪ, ಯಾವ ನಾಟಕದಲ್ಲಿ ಅಂತ ಕೇಳ್ತಾರೆ. ಮಾಡಿದಂದರೆ ಈಗ ನಮಗೆ ಹಾಗೆ ಆಗ್ತೈತಿ. ಈಗ ನಾವು ಯಾವ್ದು ಇದಕ್ಕೆ ಹೋದರೆ ಅವಾಗ ಡೈರೆಕ್ಟ್ರು ಭಾಳ ಬುದ್ಧಿವಂತರು ಆವಾಗಿನವ್ರು. ನಮಸ್ತೆ ಸರ್, ನಮಸ್ತೆ, ಏನು ರೀ ನಿಮ್ಮ ಹೆಸರು? ವೈಜನಾಥ್ ಸರ್. ಏನು ಕೆಲಸ ಸರ್? ರಂಗಭೂಮಿ. ಏನು ಮಾಡ್ತೀವಿ? ರಂಗಭೂಮಿ ಪಾತ್ರಗಳು, ಒಂದು ಡೈರೆಕ್ಟ್ ಹೇಳಿ ನೋಡೋಣ ಅನ್ನೋರು ಗೊತ್ತಾಗ್ಬಿಡುತ್ತೆ. ನಾವು ಏನು ಇಲ್ದೇನೆ ಹೋದ್ರೆ ನಮ್ಮ ಕೆಲಸನೂ ಕೊಟ್ಟರು ಅಂದ್ಕೊಳ್ಳಿ ಸರ್, 1 ತಿಂಗಳು ನೋಡ್ತಾರೆ, ಏನು ಕೆಲಸ ಬಂದು ಕಳಿಸ್ಕೊಡ್ತಾರೆ. ಅದಕ್ಕಿಂತ ನಾವು ರೆಡಿಯಾಗಿ ಹೋದರೆ ಅಲ್ಲೇ ಜೀವನ ಮಾಡ್ಬೋದಲ್ಲ. ನಾವು ಕೆಲಸ ಗೊತ್ತಿದ್ದರೆ ಮಾಡಪ್ಪ, ಇನ್ನೊಂದು ಮಾಡು ಅಂತಾರೆ. ಈಗ ನಮ್ಮಲ್ಲಿ ಏನು ಕೊಡ್ತೇವೆ, ಎಲ್ಲರಿಗೂ ಹಂಬಲ ಇದೆ, ರೆಡಿಯಾಗಿ ಹೋಗ್ಬೇಕಲ್ಲಿ. ಈಗ ಎಲ್ಲರೂ ಏನೋ ರೀಲ್ಸ್ ಮಾಡಿದ ತಕ್ಷಣ ಇದು ಮಾಡ್ತಂತ ಹಂಗೆ ನಾವು ಇದು ಮಾಡೋಕ್ಕಲ್ಲ. ರೀಲ್ಸ್ ಈಗ ನಾಟಕ ಕಂಪನಿಗಳಿದೆ, ಅಥವಾ ಈ ನಾಟಕ ತರಬೇತಿಗಳಿದೆ, ಇನ್ನು ರವೀಂದ್ರ ಕಲಾಕ್ಷೇತ್ರ ಇದೆ, ಕಲಾಗ್ರಾಮ ಇದೆ, ಮತ್ತು HN ಕಲಾ, ಸಾಕಷ್ಟು ನಮ್ಮ ಬೆಂಗಳೂರಲ್ಲಿದೆ, ಅಥವಾ ಹೊರಗಡೆ ಉತ್ತರ ಕರ್ನಾಟಕದಲ್ಲಿ ನಾಟಕ ಕಂಪ್ನಿಗಳಿದೆ. ಅಲ್ಲ ತರಬೇತಿ ತೊಗೊಂಡು ಪಡಬೇಕು. ಕೂಡಲೇ ಯಾವುದೂ ಸಿಗೋದಲ್ಲ ಸರ್. ಇಲ್ಲಿ ನಾವಿಲ್ಲಿ ರಂಗಭೂಮಿ ಆಗ್ಬೋದು, ಸಿನಿಮಾಗೆ ಬರಬೇಕಂದ್ರೆ ನಾವು ಹೀರೋ ಆಗ್ತೀನಿ ಅಂತ ಬರಬಾರ್ದು, ಕಲಾವಿದ ಆಗ್ತೀನಿ. ಕಲಾವಿದ ಆದಮೇಲೆ ಹೀರೋ ಆಗಬೇಕು. ನೋಡಿ ಸರ್, ನಾನು 71ನೇ ಇಸ್ವಿಗೆ ಹೀರೋ ಪಾತ್ರ ಮಾಡಿದೆ, 90 ಬಿಡಿ ಮನಿ ನಡಿ ಅಂತೇಳಿ. 60 ದಿನ ಹೋಯ್ತು. ಅಂದರೆ ಕಲಾವಿದ ಪರಿಪಕ್ವ ಆಗಬೇಕಲ್ಲ ಸರ್. ಈಗ ಡೈರೆಕ್ಟ್ರ್ ಏನು ಹೇಳ್ತಾರೆ, ಆಯಿತು, ಡ್ಯಾನ್ಸ್ ಮಾಸ್ಟರ್ ಏನು ಹೇಳ್ತಾರೆ, ಫೈಟ್ ಮಾಸ್ಟರ್ ಅವ್ರು ಹೇಳಿದ್ದ ನಮ್ಗೆ ಅರ್ಥ ಆಗಬೇಕಲ್ಲ. ಸುಮ್ಮನೆ ನಾವು ಇಲ್ಲೊಂದು ಸಣ್ಣ ಪಾತ್ರ ಮಾಡಿ ಹೋಗಿದ್ರೆ ಫೇಲ್ ಆಗಿಬಿಡ್ತೀವಿ. ಫೇಲಾಗಿ ಮುಂದೆ ಯಾರು ಅವಕಾಶ ಕೊಡೋಲ್ಲ, ಬರೋ ನೋಡಿದ್ರಿ ಚೆನ್ನಾಗಿ ಮಾಡಲ್ಲ ಅಂತಾರೆ. ಹಾಗಾಗಿ ನಾವು ರೆಡಿಯಾಗಿ ಹೋದ್ವಿ ಅಂದರೆ ಮಾಡಿದಾರೆ ಸ್ವಲ್ಪ ಮಾಡಿಸ್ಬೋದು, ಒಂದು ಗೊತ್ತಿದೆ ಅವ್ರಿಗೆ ಒಂಚೂರು ನಾವು ಹೇಳಿ ಮಾಡಿಸ್ಬೋದು. ಇದು ಅಂದರೆ ಅಲ್ಲಿ ಏನಾಗುತ್ತೆ, ನಾವು ಹಂಗೆ ಹೋದರೆ ನಮ್ಮ ಜೀವನ ನಾವೇ ಹಾಳು ಮಾಡ್ಕೊಂಡಂಗೆ.